ಜನಸಾಮಾನ್ಯರ ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ. ಖಂಡಿತ. ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಕೆಲಸ ಮಾಡೋರೆಲ್ಲರೂ ಬಹಳ ದೊಡ್ಡ ಶ್ರೀಮಂತರು ಅನ್ನೋ ನಂಬಿಕೆ ಇದೆ ಜನರಲ್ಲಿ. ಅಷ್ಟು ಏನು ಸಂಪಾದಿಸ್ತಾರಾ ಕಿರುತೆರೆಯಲ್ಲಿ? ಜನರ ಪ್ರೀತಿಯ ಸಂಪಾದನೆ ಸಿಕ್ಕಾಪಟ್ಟೆ ಇರುತ್ತೆ, ಅವರ ಅಭಿಮಾನದ ಸಂಪಾದನೆ ಬೇಕಾದಷ್ಟಿರುತ್ತೆ. ಆದರೆ ಅದು ಸುಳ್ಳು. ಆಮೇಲೆ ದುರಂತ ಏನು ಅಂತಂದರೆ, ಕಲಾವಿದ ಬಡವನಾಗೇ ಇರಬೇಕು ಅಂತ ತುಂಬ ಜನ ಬಯಸೋದು. ಬಹುಶಃ ಅವ್ರುಗಳಿಗೆ ಸಿನಿಮಾ ನೋಡ್ತಾರೆ, ಸಿನಿಮಾ ಸ್ಟಾರ್ಗಳನ್ನು ನೋಡ್ತಾರೆ, ಹೀರೋಗಳನ್ನು ನೋಡ್ತಾರೆ, ಹೀರೋಯಿನ್ ಕೂಡ ಅಲ್ಲ, ಹೀರೋಗಳನ್ನು ನೋಡ್ತಾರೆ. ಅಯ್ಯೋ ಅವ್ರದ್ದು ಅಷ್ಟಾಸ್ತಿ ಇದೆ, ಅಂಥ ಕಾರಲ್ಲಿ ಬರ್ತಾರೆ, ಇಂಥ ಕಾರಲ್ಲಿ ಬರ್ತಾರೆ, ಬಾಡಿ ಗಾರ್ಡ್ಸ್ ಇರ್ತಾರೆ, ಮತ್ತೊಂದು ಮುಗ್ದೊಂದು ನೋಡಿಬಿಟ್ಟು ಅವ್ರಿಗೆ ಎಲ್ಲ ಕಲಾವಿದರು ಹಾಗೆ ಇರ್ತಾರೆ ಅಂತ ಅಂದ್ಕೊಳ್ತಾರೆ. ಬಟ್ ವಸ್ತುಸ್ಥಿತಿ ಹಾಗಿರಲ್ಲ. ಸೊ ಹೇಗಿರುತ್ತೆ ಒಬ್ಬ ಕಿರುತೆರೆ ನಟಿಯ ಬದುಕು? ಅವಕಾಶಗಳು ಸತತವಾಗಿ ಸಿಗ್ತಾ ಇದ್ದರೆ ಪರವಾಗಿಲ್ಲ, ಆರಾಮಾಗಿ ಜೀವನ ಮಾಡ್ಬೋದು. ಇಲ್ಲದೆ ಹೋದರೆ ಕಷ್ಟ. ಆಮೇಲೆ ಈ ಸಂಭಾವನೆ ಅನ್ನೋದು ಎಲ್ಲ ಕಡೆ ಇದ್ದ ಹಾಗೆ ಅವರವರ ಎಕ್ಸ್ಪೀರಿಯನ್ಸ್ ಮೇಲೆ, ಆಮೇಲೆ ಏನು ಹೇಳ್ತಾರೆ, ಅವರು ಜೂನಿಯರ್ ಆರ್ಟಿಸ್ಟಾ, ಸೀನಿಯರ್ ಆರ್ಟಿಸ್ಟಾ, ಈಗಷ್ಟೇ ಹೊಸದಾಗಿ ಬಂದವರ, ಅಥವಾ ಸಿನಿಮಾದ ಹಿನ್ನೆಲೆಯಿಂದ ಬಂದವರ, ಅದೆಲ್ಲವೂ ಸಂಭಾವನೆಯ ಎತ್ತರಕ್ಕೆ ಅಥವಾ ಇದಕ್ಕೆ ಏನು ಹೇಳ್ತಾರೆ, ತಗೊಂಡು ಹೋಗುತ್ತೆ, ನಿರ್ಧಾರ ಆಗುತ್ತೆ. ಸೊ ಸಂಭಾವನೆ ಎಷ್ಟಿರಬೇಕು, ಎಷ್ಟು ಕೊಡ್ತಾರೆ ಏನು ಅಂತ ಅನ್ನೋದು ಅದರ ಮೇಲೆ ನಿರ್ಧಾರ ಆಗುತ್ತೆ. ಓಕೆ. ಅಂದರೆ ಈಗ ಏನು ಜನ ಏನು ಅಂದ್ಕೊಂಡಿರ್ತಾರೆ, ಅಷ್ಟು ಲಕ್ಷ ಬರುತ್ತೆ, ಇಷ್ಟು ಲಕ್ಷ ಬರುತ್ತೆ, ಎಲ್ಲ ಸುಳ್ಳು. ಇಲ್ಲ, ದುಡಿದ್ರೆ ಅಷ್ಟೊಂದು ಕೆಲಸಗಳಿದ್ರೆ ಬರ್ಬೋದೇನೋ, ಲಕ್ಷನೇ ಬರ್ಬೋದು. ಆದರೆ ಸೀರಿಯಲಲ್ಲಿ ಹೇಗಿರುತ್ತೆ ಅಂದರೆ, ನಮ್ಮ ಬಟ್ಟೆ ನಾವೇ ಕೊಂಡ್ಕೋಬೇಕು, ನಮ್ಮ ಜ್ಯುವೆಲರಿ ಏನಿರುತ್ತೆ ಅದನ್ನು ನಾವೇ ತೊಗೋಬೇಕು. ಸಿನಿಮಾದಲ್ಲಾದರೆ ಅವ್ರು ಕೊಡ್ತಾರೆ, ಅವ್ರು ಪ್ರೊವೈಡ್ ಮಾಡ್ತಾರೆ. ಹೌದಾ? ಅಂದರೆ ಸೀರಿಯಲಲ್ಲಿ ಸ್ಪಾನ್ಸರ್ಸ್ ಇರಲ್ಲ ಅಥವಾ ಪ್ರೊಡಕ್ಷನ್ ಹೌಸಿಂದ ಏನು ಬರೋದಿಲ್ವಾ? ಇಲ್ಲ. ಅದರಲ್ಲೇ ಅರ್ಧ ಸಂಭಾವನೆ ಹೊರಟೋಗ್ಬಿಡುತ್ತೆ. ಹೌದು, ಯಾಕೆಂದರೆ ಯಾವುದೋ ಒಂದು ಹಬ್ಬದ ಸೀನ್ ಬಂತು, ಇನ್ಯಾವುದೋ ಒಂದು ಮದುವೆ ಸೀನ್ ಬಂತು, ಇವಕ್ಕೆಲ್ಲದಕ್ಕೂ. ಹಾಗಾದರೆ ಯಾರು ಕಲಾವಿದರಿದ್ದಾರೆ ಅವರೇ ಇನ್ವೆಸ್ಟ್ ಮಾಡೋದು. ಎಸ್, ತುಂಬ ಅವರು ಸ್ಟಾರ್ ಲೆವೆಲ್ ಇದ್ದರು. ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ, ಸಿನಿಮಾದಿಂದ ಬಂದಿದ್ದರು, ಸಿನಿಮಾದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿಬಿಟ್ಟು ಇಲ್ಲಿ ಬಂದಿದ್ದಾರೆ ಅಂತಾದರೆ ಅವ್ರುಗಳಿಗೆ ಸ್ಪಾನ್ಸರ್ಸ್ನ ಹುಡುಕೊಳ್ತಾರೆ ಪ್ರೊಡ್ಯೂಸರು, ಇಲ್ಲ ಸ್ವತಃ ಅವ್ರು ಇದು ಮಾಡ್ತಾರೆ. ಬಿಟ್ಟರೆ ಬಾಕಿ ಎಲ್ರಿಗೂ ಅವ್ರದ್ದು ಅವರೇ ಹೊಂದಿಸ್ಕೋಬೇಕಾಗತ್ತೆ. ಹಾಗಾದರೆ ಜಾಸ್ತಿ ಬಜೆಟ್ ಬೀಳುತ್ತೆ. ಅದಕ್ಕೆ ಹೇಳಿದ್ದು, ಅದು ಸಂಭಾವನೆ ಲಕ್ಷ ಅಂದ್ರಲ್ಲ, ಅದಕ್ಕೆ ಏನಾಗೂ ಬಂದಿದ್ದು ನನಗೆ. ಆದರೆ ನನ್ನ ಆಶಯ ಅದು ಆಗಲಿ, ಸಂಭಾವನೆ ಆ ಲೆಕ್ಕಕ್ಕೆ ಸಿಗೋ ಹಾಗೆ ಆಗಲಿ. ಯಾಕೆಂದರೆ ಅದು ಕೂಡ ದುಡಿತವೆ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಲಕ್ಷದ ಪ್ರಶ್ನೆ ಯಾಕೆ ಬಂತು ಅಂದರೆ, ಬಹಳಷ್ಟು ಹಳ್ಳಿಗಳಿಂದ ಏನೋ ದೊಡ್ಡ ಆಸೆ ಇಟ್ಕೊಂಡು ಈ ಮಾಯಾನಗರಿಗೆ ಬಂದುಬಿಡ್ತಾರೆ. ದಿನಾ ಬಸ್ ಹತ್ಕೊಂಡು, ಟ್ರೈನ್ ಹತ್ಕೊಂಡು, ನಾನು ಸೀರಿಯಲ್ನಲ್ಲಿ ಒಂದು ಆರ್ಟಿಸ್ಟ್ ಆಗ್ತೀನಿ, ನನ್ನ ಹತ್ರ ಒಂದು ಒಳ್ಳೆ ಕಾರ್ ಇರುತ್ತೆ, ನಮ್ಮ ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಮನೆ ಕಟ್ಟಿಸ್ತೀನಿ ಅಂದ್ಕೊಂಡು ದೂರದಿಂದ ಐ ಥಿಂಕ್ ಸಾವಿರಾರು ಜನ ಬರ್ತಾರೆ. ಅದು ಬೆಳ್ಳಿ ತೆರೆ ಆಗಿರಬಹುದು ಅಥವಾ ಕಿರುತೆರೆ ಆಗಿರಬಹುದು, ಎರಡರಲ್ಲೂ ಕೂಡ ನಾವು ಏನೋ ಸಾಧಿಸ್ಬೇಕು ಅಂತ ಬರ್ತಾರೆ ಇಲ್ಲಿಗೆ ಜನ. ಆದರೆ ಹಂಗೆ ಬರೋರಲ್ಲಿ ಐ ಥಿಂಕ್ ಬೆರಳಿಕೆಯಷ್ಟು ಜನರಿಗೂ ಕೂಡ ಒಂದು ದಿನದಲ್ಲಿ ಅವಕಾಶ ಸಿಗಲ್ಲ ಅಂತ ಅನಿಸುತ್ತೆ. ವೆರಿ 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 ಲೆಸ್. ಹೆಂಗದು ಅವಕಾಶಗಳು ಸಿಗೋದು ಹೇಗೆ? ಆಮೇಲೆ ನೀವು ನೋಡಿರ್ತೀರಿ ಅಲ್ಲ, ನಿಮ್ಮ ಹತ್ರನೂ ಯಾರೋ ಒಂದು ಪ್ರೊಫೈಲ್ ಇಟ್ಕೊಂಡು ಬಂದಿರ್ತಾರೆ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿರ್ತಾರೆ. ಹೇಗಿದೆ ಆಯ್ಕೆಗಳು? ಹೆಂಗೆ ಸಿಗುತ್ತೆ ಸ್ಥಾನ? ಹೆಂಗೆ ಸಿಗುತ್ತೆ ಕಿರುತೆರೆಯಲ್ಲಾಗಲಿ ಹಿರಿತೆರೆಯಲ್ಲಾಗಲಿ? ಆಪ್ಷನ್ಸ್ ಏನಿವೆ? ಆಪ್ಷನ್ಸ್ ಅಂದರೆ, ಒಂದು ನಾನು ಆಗಲೇ ಹೇಳಿದಾಗೆ ನನ್ನದೇ ಉದಾಹರಣೆ ಕೊಡೋದಾದರೆ, ಸದ್ಯಕ್ಕೆ ಅಥೆಂಟಿಕ್ ಆದಂಥ ಉದಾಹರಣೆ ಅಂತ ಹೇಳ್ತೇನೆ. ಯಾಕೆಂದರೆ ಅದು ನನ್ನ ಎಕ್ಸ್ಪೀರಿಯೆನ್ಸು. ನನ್ನ ನಾಟಕದಲ್ಲಿ ನನ್ನ ಅಭಿನಯ ನೋಡಿ ಅವ್ರಿಗೆ ನಮ್ಮ ಸೀರಿಯಲ್ನ ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಹೇಳಿ ಅನಿಸಿ ಅವ್ರು ನನಗೆ ರಂಗಭೂಮಿಯ ಮೂಲಕ ಪರಿಚಯವೂ ಇದ್ರಾದ್ರಿಂದ ವಿನೋದ್ ಹೊಂಡಾಳೆ ನನ್ನನ್ನು ಹಾಕಿ. ಸೊ ನೀವೇ ಹೇಳೋ ಹಾಗೆ ಆಗಲೇ ಹೇಳ್ದಂಗೆ ಪ್ರೊಫೈಲ್ ಹಿಡ್ಕೊಂಡು ಬರ್ತಾರೆ. ಪಾಪ ಆ ಪ್ರೊಫೈಲ್ ಮಾಡಿಸೋದಕ್ಕೆ ಎಷ್ಟೋ ಸಾವಿರ, ಹತ್ರ ಲಕ್ಷ ಖರ್ಚು ಮಾಡಿ ಒಂದು ಪ್ರೊಫೈಲ್ ರೆಡಿ ಮಾಡ್ಕೊಂಡಿರ್ತಾರೆ. ಅದೃಷ್ಟಕ್ಕೆ ಏನಾಗಿದೆ ಅಂದರೆ, ಸಾರಿ ಇಂಟರಪ್ಟ್ ಮಾಡಿ, ಇತ್ತೀಚೆಗೆ ಅದೃಷ್ಟಕ್ಕೆ ಏನಾಗಿದೆ ಅಂದರೆ, ಒಂದು ರೀಲ್ಸಲ್ಲಿ ತೋರಿಸ್ತಾರೆ ಪ್ರೊಫೈಲ್, ಸರ್ ನಾನು ಇದು ಹಿಂಗೆ ಮಾಡಿದ್ದೀನಿ, ಅಥವಾ ಒಂದು ಶಾರ್ಟ್ ಮೂವಿ ಮಾಡಿದ್ದೀನೋ ಅಥವಾ ಇನ್ನೆಲ್ಲೋ ಅಭಿನಯ ಮಾಡಿದ್ದೀನಿ ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ತೋರಿಸೋದಕ್ಕೊಂದು ಅವಕಾಶ ಇದೆ. ಐ ಥಿಂಕ್ ಸ್ವಲ್ಪ ಹಿಂದಕ್ಕೆ ಹೋದರೆ, ಒಂದು 10, 15, 20 ವರ್ಷದ ಹಿಂದಕ್ಕೆ ಹೋದರೆ
ಪ್ರೊಫೈಲ್ಸೇ? ಆ ಪ್ರೊಫೈಲ್ಸ್ ಇಲ್ಲ, ನಿಮಗೆ ಆಡಿಷನ್ ತಗೊಳ್ತಾರೆ. ಸೊ ಬರೀ ಪ್ರೊಫೈಲ್ ನೋಡ್ಬಿಟ್ಟು ಯಾರನ್ನು ಇದು ಮಾಡೋದಿಲ್ಲ. ಅಲ್ಲ, ನೀವು ಐ ಮೀನ್ ಆ ಪ್ರೊಫೈಲ್ ನಾವು ಏನು ಮಾಡಿದ್ದೀವಿ ಎಲ್ಲ ಥರದ ಪ್ರೊಫೈಲ್ ಅಷ್ಟಕ್ಕೂ ನಿಮ್ಮನ್ನು ಅವರು ನಿಮ್ಗೆ ಅಷ್ಟು ಬೇಗ ಅವಕಾಶ ಕೊಡೋದಿಲ್ಲ. ಇಲ್ಲ, ಅದು ಯಾಕೆ ಹೇಳಿದೆ ಅಂದರೆ ನಾನು ಹಿಂಗೆ ಕೇಳ್ಪಟ್ಟಿದ್ದೀನಿ, ಪ್ರೊಫೈಲ್ ರೆಡಿ ಮಾಡೋದಕ್ಕೆ ಒಂದಷ್ಟು ದುಡ್ಡು ಖರ್ಚಾಗ್ತಿತ್ತು ಅಂತ, ಫೋಟೋಶೂಟ್ಗಳಿಗೆ ಸಾವಿರಾರು ರೂಪಾಯಿ ತಗೊಳ್ಳೋದು, ಅದು ಕೂಡ ಇಂಥದ್ದೇ ಕ್ಯಾಮ್ರಾಮನ್ ಮಾಡ್ತಾರೆ. ಇವಾಗಲೂ ಪ್ರೊಫೈಲ್ ರೆಡಿ ಮಾಡ್ಕೊಳ್ತಾರೆ. ಇವಾಗ ಫೋಟೋಶೂಟ್ಸ್ ಇವತ್ತಿಗೂ ಬೇಕಾಗುತ್ತೆ. ಹೌದು, ಬೇಕಾಗತ್ತೆ. ಓ, ಓಕೆ. ಸೊ ಆದರೆ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚಾಗಿ ಪರಿಚಯದ ಮೂಲಕ ಹೋಗೋದು ಜಾಸ್ತಿ. ನಂಗೆ ಅವ್ರ ಪರಿಚಯ ಇದ್ದಾರೆ, ಈಗ ನೀವು ಹೇಳಿದ್ರಲ್ಲ ಇದ್ರೆ ನೋಡಿ ಅಂತ. ನಮ್ಗೆ ಮಾತಾಡ್ತಾ ಅಲ್ಲೇ ಪ್ರೊಡಕ್ಷನ್ ಮ್ಯಾನೇಜರ್ ಕೇಳ್ತಿದ್ರು, ಯಾರಾದರೂ ಇದ್ದಾರಾ ಮೇಡಮ್, ಯಾರಾದರೂ ಇದ್ದಾರಾ ಸರ್ ಅಂತ ಹೇಳಿ ಆರ್ಟಿಸ್ಟನ್ನು ಕೇಳ್ತಿರ್ತಾರೆ. ಅವ್ರಿಗೆ ತಮ್ಗೆ ಗೊತ್ತಿದ್ದವ್ರನ್ನ, ಹೊಸಬ್ರಿದ್ದರೆ ಆಡಿಷನ್ಗೆ ಕರೀತಾರೆ. ಹೇಗಾಗಿ ಹೋಗಿದೆ ಅಂದರೆ ಈ ಆಡಿಷನ್ಗೆ ಕರೆಯೋದು ಕೂಡ ಅವ್ರು ಜೆನ್ಯೂನ್ ಹೌದು ಅಲ್ವೋ ಅಂತ ಚೆಕ್ ಮಾಡ್ಕೊಂಡು ಹೋಗು, ಹೆಣ್ಮಕ್ಳು ವಿಶೇಷವಾಗಿ. ಯಾಕೆ, ಏನಾಗತ್ತದು? ಎಷ್ಟೋ ಸಲ ಮೋಸ ಹೋದವ್ರು ಬೇಕಾದಷ್ಟು ಚೆನ್ನಾಗಿದ್ದಾರೆ. ಅಂದರೆ ಸೀರಿಯಲ್ಗೆ ಅಂತ ಹೇಳಿ ನನ್ನ ಹತ್ರನೇ, ನೀವು ಆಗಲೇ ಹೇಳಿದ್ರಲ್ಲ ಆ್ಯಕ್ಟಿವಿಸ್ಟು ಇದು ಅಂತ, ನನ್ನ ಹತ್ರನೇ ಆ ಥರದ್ದು ಒಬ್ಬ ಲೇಡಿ ನನಗೆ ಈ ಥರ ಆಡಿಷನ್ಗೆ ಅಂತ ಕರೆದ್ರು ಮೇಡಮ್. ನಾನು ಹೋದೆ. ಆಮೇಲೆ ಅಲ್ಲಿದ್ದರೆ ಅಡ್ಜಸ್ಟ್ ಆಗಬೇಕು, ಮತ್ತೊಂದು ಮುಗ್ದೊಂದು ಎಲ್ಲ ಕೇಳ್ತಾಯಿದ್ರು. ಆಮೇಲೆ ಅವ್ರು ಮಾಡ್ತಾ ಇದ್ದದ್ದು ಸಿನಿಮಾನೇ ಸೀರಿಯಲ್ಲೇ ಬೇರೆ ಥರದ್ದು. ಇಲ್ಲ ಹಾಗಲ್ಲ, ಎಲ್ಲರೂ ಹೀಗೆ ಇರ್ತಾರೆ ಅಂತ. ಅಂದರೆ ಒಬ್ಬ ಹೆಣ್ಮಕ್ಳನ್ನ ಹೊರಗಡೆ ಕಲಾವಿದೆಯರನ್ನ ವಿಶೇಷವಾಗಿ ನೋಡೋ ರೀತಿ ಇದೆಯಲ್ಲ, ಎಷ್ಟೇ ಕಡಿಮೆ ಆಗಿದೆ ಅಂದ್ಕೊಂಡ್ರು ಇವಾಗಲೂ ಕೂಡ ಕಲಾವಿದೆಯರಂದ್ರು ಒಂದು ಏನು ಹೇಳ್ತಾರೆ, ಒಂದು ಮೆಟ್ಲು ಕೆಳಗಿಟ್ಟೆ ನೋಡುವಂಥ ಮನಸ್ಥಿತಿ ತುಂಬ ಜನರದ್ದು ಬದಲಾಗಿಲ್ಲ. ಸೊ ಆಕೆಗೆ ಆ ಥರ ಏನು ಆಡಿಷನ್ ಕರೆದಿದ್ದು ಹೀಗೇನೆ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮೂಲಕ ನೀವು ಹೇಳ್ದಂಗೆ ರೀಲ್ಸು ಮಾಡಿ ಅಲ್ಲಿ ಹೋದಾಗ ಅವಳಿಗೆ ಆ ಥರದ್ದು ಒಂದು ಅನುಭವ ಆಯಿತು. ಸೊ ಆಕೆ ನನ್ನ ಹತ್ರ, ನಾ ಎದಕ್ಕೆ ಹೋಗ್ತೀರಿ, ಅವಾಯ್ಡ್ ಮಾಡಿ, ಅವ್ರಿಗೆ ನೀವು ಉಲ್ಟಾ ಧಮಕಿ ಹಾಕಿ ನೀವು ಈ ರೀತಿ ಮಾಡ್ತಿದ್ದೀರಿ ಅಂತ ಹೇಳಿ. ನನ್ನ ಹತ್ರ ಫೋನ್ ಕಾಲ್ಸ್ ಇದೆ, ಮತ್ತೊಂದಿದೆ, ಅವ್ರನ್ನ ಆ ರೀತಿ ಇದೆ, ನಾನು ಅದನ್ನು ಹೊರಗಡೆ ಪೊಲೀಸರಿಗೆ ಕೊಡ್ತೀನಿ ಅಂತ ನೇರವಾಗಿ ಹೇಳಿ ಅಂತ ಹೇಳಿ ಆ ಹುಡುಗಿನ ಅಲ್ಲಿಂದ ಪಾರು ಮಾಡಬೇಕಾಯ್ತು. ಸೊ ಹೀಗಾಗಿ ನನ್ನ ಸಜೆಷನ್ ಏನು ಅಂದರೆ, ನಿಮ್ಗೆ ಗೊತ್ತಿದ್ದವ್ರ ಮೂಲಕ ಹೋಗೋದು ಒಳ್ಳೆಯದು ಅಂತ. ಸೊ ಅಭಿನಯ ಹೌದು, ಎಲ್ಲರೂ ನೀವು ಹೇಳೋ ಹಾಗೆ ಕನಸಿದೆಯಲ್ಲ, ಅದು ತುಂಬ ಚೆಂದ. ಏನು ನಟರಾಗಬೇಕು ಅಥವಾ ನಟಿ ಆಗಬೇಕು ಅಂತ ಬರೋದು, ಬಂದು ಅಲ್ಲಿ ಈಗ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಹುಡುಗರು, ಲೈಟ್ ಆಫೀಸರ್ಸಾಗಿ ಕೆಲಸ ಮಾಡ್ತಾರೆ, ಕ್ಯಾಮ್ರಾದವ್ರ ಜೊತೆ ಕೆಲಸ ಮಾಡ್ತಾರೆ, ಅವರೆಲ್ಲರೂ ನಟರಾಗೆ ಬರಬೇಕು ಅಂತ ಬಂದವರು. ಹಾಗೆ ಬಂದಿರ್ತಾರೆ. ಅದಕ್ಕೆ ಅನಿಸೋದು ಅದೇ ಅಷ್ಟೇ. ಆಮೇಲೆ ಅದು ತುಂಬ ಸುಲಭ ಅನಿಸ್ಬಿಡುತ್ತೆ ಅವ್ರಿಗೆ. ನಿಂತು ಡೈಲಾಗ್ ಹೇಳೋದು ಅದೇನು ದೊಡ್ಡ ಅದು ಆ್ಯಕ್ಟಿಂಗ್, ಅದೇ ನಾನು ಮಾಡಬಲ್ಲೆ ಅನ್ನೋ ಅಂತ ಆಕರ್ಷಣೆ ಹುಟ್ಟಿಸೋವಂಥ, ಆಸೆ ಹುಟ್ಟಿಸೋವಂಥ ಪ್ರೊಫೆಷನ್ ನಮ್ಮದು. ಅಷ್ಟೇ ಅಲ್ವಾ ಅನಿಸುತ್ತೆ. ಅದು ಅಷ್ಟೇ ಇರಲ್ಲ ಅಂತ ಗೊತ್ತಿರಲ್ಲ ಪಾಪ. ಆ್ಯಂಡ್ ಅವಕಾಶಗಳು ಅಷ್ಟು ಸುಲಭಕ್ಕೆ ಸಿಗಲ್ಲ ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಹೊಟ್ಟೆಪಾಡು, ಅನಿವಾರ್ಯತೆ, ಯಾವುದೋ ಒಂದು ಊರು ಬಿಟ್ಟು ಬಂದಿದ್ದೀವಿ, ಅದು ನಿಜಕ್ಕೂ ನೀವು ಹೇಳಿದ್ದಿದೆಯಲ್ಲ ತುಂಬ ನೋವೇನು ವಿಷಯ. ಅದು ಸರಿಯಾಗಿ ನಾಲೆಜ್ ಇರಲ್ಲ ಈ ಕ್ಷೇತ್ರದ ಬಗ್ಗೆ. ಇಲ್ಲಿ ಬಂದ ಮೇಲೆ ವಾಪಸ್ ಊರಿಗೆ ಹೋಗಬೇಕು ಅಂತಂದರೆ ಮರ್ಯಾದೆ ಪ್ರಶ್ನೆ ಆಗ್ಬಿಡುತ್ತೆ ಅವ್ರಗಳಿಗೆ. ಹಾಗಾಗಿ ಯಾವುದೋ ಒಂದು ಕೆಲಸ, ಚಲೋ ಒಂದು ಕೆಲಸ ಸಿಕ್ತು, ಒಂದು ಉದ್ಯೋಗ ಸಿಕ್ತು ಅನ್ನೋ ಕಾರಣಕ್ಕೆ ಲೈಟ್ ಬಾಯ್ ಆಗಿ, ಪ್ರೊಡಕ್ಷನ್ ಆಗಿ, ಲೈಟ್ ಬಾಯ್ಸ್ ಅನ್ಬಾರ್ದು, ಲೈಟ್ ಆಫೀಸರ್ ಹೇಳಬೇಕು, ಸಾರಿ, ಲೈಟ್ ಆಫೀಸರ್ಸ್ ಆಗಿ, ಮೇಕಪ್ ಆರ್ಟಿಸ್ಟ್ಗಳಾಗಿ, ಹೌದು, ಹಾಗೆ ಜೀವನ ಕಂಡುಕೊಂಡ್ಬಿಡ್ತಾರೆ. ಓಕೆ.